ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತು ನಾನು ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ. ಫ್ರೆಂಡ್ಸ್, ಇನ್ನೊಂದು ವಿಚಾರ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಟೈಮ್ ಇವಾಗ ಸುಮಾರು ಒಂದು 11:45 ಫ್ರೆಂಡ್ಸ್. ಕೆಲಸಗಳೆಲ್ಲ ಮುಗಿಸಿ ಇವಾಗ ನಾನು ಏನು ವಾಯ್ಸ್ ಓವರ್ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ನಾನು ಹೇಳ್ದಾಗೆ ತುಂಬ ಬ್ಲಾಗ್ಸ್ಗಳನ್ನ ಶೇರ್ ಮಾಡಬೇಕು. ಈ ವರ್ಷ ಕಳೆಯೋಷ್ಟರೊಳಗಡೆ ಎಷ್ಟಾಗುತ್ತೋ ಅಷ್ಟು ಬ್ಲಾಗ್ಸ್ಗಳನ್ನ ನಾನು ನಿಮಗೆ ಶೇರ್ ಮಾಡಬೇಕು. ನಾನು ಹೇಳಿದ್ನಲ್ಲ, ಸಣ್ಣ ಕ್ಲಿಪ್ಪಿಂಗ್ಸೇ ಆದ್ರೂ ಹೇಳಿರುವಂತಹ ಕೆಲವೊಂದು ವಿಚಾರಗಳು ತುಂಬಾ ನನ್ನ ಲೈಫ್ನಲ್ಲಿ ತುಂಬ ಮಟ್ಟಿಗೆ, ಹಾಗೆಯೇ ಕೆಲವೊಂದು ವಿಚಾರಗಳು ನನ್ನ ಲೈಫಲ್ಲಿ ಬದಲಾವಣೆ ತರೋದಕ್ಕೆ ಯಾವ ರೀತಿ ಅನುಕೂಲ ಆಯಿತು ಅನ್ನೋದನ್ನು ಕೂಡ ಶೇರ್ ಮಾಡಿರ್ತೀನಿ. ಅದರಲ್ಲಿ ನಿಮಗೆ ಏನಾದರೂ 1% ಆದರೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಹೇಳಿದ್ನಲ್ಲ, ಇಷ್ಟಪಡೋರು ಇಷ್ಟಪಟ್ಟೇ ಪಡ್ತಾರೆ, ಇಗ್ನೋರ್ ಮಾಡೋರು ಮಾಡಲಿ, ತೀರಾ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನೋಡಿ, ಪೂಜೆ ಎಲ್ಲ ಮಾಡಿ ಮುಗಿಸಿ ಬೆಳಗ್ಗೆನೇ ತಿಂಡಿ ಗಿಂಡಿ ಎಲ್ಲ ರೆಡಿ ಮಾಡಿ ನೋಡಿ ಇವಾಗ ಹೊರಟಿದ್ದೀನಿ. ಎಲ್ಲಿ ಏನು ಎತ್ತ ಅಂತ ಅಂದ್ಬಿಟ್ಟು ಬ್ಲಾಗ್ಸ್ ಎಲ್ಲನೂ ಕೂಡ ಪೂರ್ತಿಯಾಗಿ ನೋಡಿ. ನಾನು ಕೂದಲು ಈ ರೀತಿ ಬಾಚ್ಕೊಂಡಿದ್ದೀನಿ, ಹೂ ಕೂಡ ಈ ರೀತಿ ಮುಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಎಲ್ಲಿ ಯಾವ ರೀತಿ ಅನ್ನೋದನ್ನು ಕೂಡ ಇಲ್ಲಿಗೆ ಹೋಗ್ತಾ ಇದ್ದೀನಿ, ಹಿಂಗೆ ರೆಡಿಯಾಗಿ ಒಂದೊಂದು ಕೂಡ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ, ಇವಾಗ ಒಂದ್ಸಲಿ ಇದು ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿದ್ದೀನಿ. ಕೆಲಸ ಮಾಡಬೇಕು ಅಂದರೆ ಮಾಡಿಬಿಡ್ಬೇಕು ಆ ಥರ. ಯಾಕಂತ ಅಂದರೆ ಇವಾಗ ನಮ್ಮ ಅತ್ತೆಗೆ ಸಾಮಾನೆಲ್ಲ ತಂದುಕೊಟ್ಟು ಅಲ್ಲಿಗೆ ಬಸ್ಸಿಗೆ ಹತ್ತಿಸಿ ನಾನು ಈ ಕಡೆ ಬರಬೇಕು. ಅವರು ಬಾಗಿನ ತಗೊಂಡು ಹೋಗ್ತವ್ರೆ ನಾದಿನಿ ಮನೆಗೆ ಬೆಂಗಳೂರಲ್ಲಿ. ಹಂಗಾಗಿ ಇವಾಗೆಲ್ಲ ರೆಡಿಯಾಗೈತೆ. ಅರಸೀಕೆರೆಗೆ ಹೋಗಿ ಐಟಮ್ ತೆಕ್ಕೊಟ್ಟು ಬಸ್ಸಿಗೆ ಹತ್ತಿಸಿ ನಾನು ಈ ಕಡೆಗೆ ಬರಬೇಕು. ಬರೋ ಅಷ್ಟರೊಳಗೆ ನಮ್ಮಮ್ಮ ಬಂದಿರಲ್ಲ. ಅಷ್ಟೊತ್ತಿಗೆ ಏನಾದರೂ ಒಬ್ಬಟ್ಟು ಏನಾದರೂ ಸ್ವೀಟ್ ಮಾಡಿರ್ತೀನಿ. ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ನೋಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಅಂತ ಅಂದ್ಬಿಟ್ಟು. ಅದೇ ಇವಾಗ ಹೊರಟಿದ್ದೀವಿ. ನೋಡ್ತಾ ಇರ್ಬೋದು, ಇವಾಗ ಅವನು ಸ್ಕೂಲ್ಗೆ ಹೋಗಿದ್ದಾನೆ ದೊಡ್ಡವನು. ಇವಾಗ ಚಿಕ್ಕವನ್ನ ಕರ್ಕೊಂಡು ಅಲ್ಲೋಗ್ಬಿಟ್ಟು ಹಣ್ಣು ಬಾಗಿನ ಸಾಮಾನು ಏನಿದೆ ಅದನ್ನೆಲ್ಲನೂ ಕೂಡ ಕೊಡಿಸ್ಬಿಟ್ಟು, ಅದಾದ ನಂತರ ನಾನು ನಮ್ಮಮ್ಮ ಬರೋ ಅಷ್ಟರೊಳಗಡೆ ಮನೆಗೆ ಬಂದು ನಾನು ಸ್ವಲ್ಪ ಐಟಮ್ ತೊಗೊಂಡು ಬಂದು ಅಡುಗೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು. ನಮ್ಮಮ್ಮ ನನ್ನ ತಮ್ಮ ಇಬ್ಬರು ಕೂಡ ಬರ್ತಾಯಿದ್ದಾರೆ. ಫ್ರೆಂಡ್ಸ್, ಇನ್ನೊಂದೇನು ಅಂದರೆ, ಈ ವಿಡಿಯೋದು ಶಾರ್ಟ್ಸ್ದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಎಷ್ಟು ಜನ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಬಟ್ ತುಂಬ ವ್ಯೂಸ್ ಬಂದಿದೆ. ಅದರಲ್ಲಿ ನನ್ನ ಯೂಟ್ಯೂಬಲ್ಲಿರೋ ವ್ಯೂವರ್ಸ್ ಯಾರು ನೋಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಬಟ್ ನೋಡಿರೋರಿಗೆ ಸ್ವಲ್ಪ ಅರ್ಧಂಬರ್ಧ ಅರ್ಥ ಆಗಿರುತ್ತೆ ಅಂತ. ಏನೇ ಶಾರ್ಟ್ಸ್ ವೀಡಿಯೋ ಹಾಕಿದ್ರು ಲೆಂತಿ ವೀಡಿಯೋ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ವಿಚಾರಗಳನ್ನ ಕೂಡ ಬಿಡಿಸಿ ಹೇಳ್ದಂಗೆ ಆಗುತ್ತೆ. ಅಂದರೆ ಒಂದು ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ ವೀಡಿಯೋ ಬಂದು ಅದೊಂಥರ ಟೈಟಲ್ ಥರ, ಲೆಂತಿ ವೀಡಿಯೋ ಬಂದರೂ ಥಿಯರಿ ಥರ. ಅಂದರೆ ಈಗ ನಮಗೆ ಪಾಠ ಮಾಡಬೇಕಾದ್ರೆ ಹೆಡ್ಲೈನ್ ಕೊಡ್ತಾರಲ್ವ, ಹೆಡ್ಲೈನ್ಸು, ಅದು ಒಂಥರ ಇನ್ಸ್ಟಾಗ್ರಾಮು. ಅದರಲ್ಲಿ ಏನು ಎತ್ತ ಅಂದ್ಬಿಟ್ಟು ಅದರ ಫುಲ್ ಡೀಟೇಲ್ಸ್. ಥಿಯರಿ ಅಂದರೆ ಇದು ಲೆಂತಿ ವೀಡಿಯೋ ಅಲ್ಲ, ಬ್ಲಾಗ್ಸ್. ಸೊ ಹಾಗಾಗಿ ಇದನ್ನು ಥಿಯರಿ ಅಂತ ಮೆನ್ಷನ್ ಮಾಡ್ಕೋಬೋದು. ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ನಮ್ಮೂರ ಕಡೆ ಗೊತ್ತಲ್ಲ, ಇಲ್ಲಿ ಬಸ್ ವ್ಯವಸ್ಥೆ ಇಲ್ಲ. ಹಾಗಾಗಿ ಆಟೋಗಳನ್ನ ವೆಯ್ಟ್ ಮಾಡಬೇಕು, ಇಲ್ಲಾಂದರೆ ಗಾಡಿಗಳನ್ನೆಲ್ಲನೂ ಕೂಡ ವೆಯ್ಟ್ ಮಾಡಬೇಕು. ಆಟೋಗಳು ಒಂದು ಕೂಡ ಬರಲಿಲ್ಲ. ಮುಂದೆ ಒಂದು ಬೈಕಲ್ಲಿ ಬಂದು ಹೋದರು ನಮ್ಮ ಅತ್ತೆ, ಹಿಂದೆ ಬೈಕಲ್ಲಿ ನಾನು ಬಂದೆ ಮಗು ಎತ್ಕೊಂಡು. ಇವಾಗ ಮಾರ್ಕೆಟಿಗೆ ಬಂದಿದ್ದೀವಿ. ಇಲ್ಲಿ ಹಣ್ಣು, ಸ್ವಲ್ಪ ಹೂವು, ಬಾಗಿನ ಸಾಮಾನು ಎಲ್ಲನೂ ಕೂಡ ತೆಕ್ಕೊಟ್ಬಿಟ್ಟು ಕಳಿಸೋಣ ಅಂತ ಅಂದ್ಬಿಟ್ಟು ಆಮೇಲೆ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡೋಗಿ ಬಿಡಬೇಕು. ಅದಾದ ನಂತರ ಮತ್ತೆ ನಾನು ಆಟೋ ಇಟ್ಕೊಂಡು ಊರಿಗೆ ವಾಪಸ್ ಬರಬೇಕು. ಇದು ಅರಸೀಕೆರೆ ಇದು ಏನು ಮಾರ್ಕೆಟು ನೋಡ್ತಾ ಇರ್ಬೋದು. ಇದು ಎಲ್ಲಿ ಅಂತ ಅಂದರೆ, ರೂಪಾ ಜ್ಯುವೆಲರ್ಸ್ ಗೊತ್ತಿರುತ್ತೆ ಅಲ್ವಾ ನಿಮಗೆ, ಹಾಸನ್ ಸರ್ಕಲ್ ರೋಡು ಅಲ್ಲಿ ಬರುತ್ತೆ ಇದು. ಇಲ್ಲಿ ಗಣಪತಿ ಪಿಂಡಾಲು ಎಲ್ಲನೂ ಕೂಡ ಇದೆ, ತುಂಬ ಚೆನ್ನಾಗಿದೆ. ಇವಾಗ ಅರಸೀಕೆರೆ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಜನ ಜಂಗುಳಿ ಯಾವ ರೀತಿ ಇದೆ ಅಂತ. ಅರಸೀಕೆರೆಲ್ಲ ಅಷ್ಟೇ ಅಲ್ಲ, ಎಲ್ಲ ಕಡೆ ಬಸ್ ಸ್ಟ್ಯಾಂಡ್, ಎಲ್ಲ ತಾಲೂಕು ಡಿಸ್ಟಿಕ್ಕು ಸೈಡಲ್ಲೂ ಕೂಡ ತುಂಬ ಜನ ಇರ್ತಾರೆ ಬಸ್ ಸ್ಟ್ಯಾಂಡಲ್ಲಿ. ಇವಾಗ ಇವನಿಗೊಂದು ಲೇಸ್ ಕೊಡಿಸ್ಕೊಂಡು ನಮ್ಮ ಅತ್ತೆನ ಬಸ್ಸಿಗೆ ಕೂರಿಸಿ, ಅದಾದ ನಂತರ ನಾನು
ಸ್ವಲ್ಪ ಐಟಮ್ಗಳನ್ನ ತೊಗೊಂಬಂದೆ, ಒಬ್ಬಟ್ಟು ಮಾಡೋಣ ಅಂತ ಅಂದ್ಬಿಟ್ಟು. ಇರೋದಿಲ್ಲ, ಬೇಗ ಬಂದು ಬೇಗ ಹೋಗ್ತಾರೆ, ಹಸು ಬೇರೆ ಇದೆಯಲ್ವ, ಕರು ಹಾಕೋ ಥರ ಇದೆಯಂತೆ, ಹಾಗಾಗಿ ಬೇಗ ಬಂದು ಬೇಗ ಹೋಗ್ತೀವಿ ಅಂದರು. ನೋಡ್ತಾ ಇರ್ಬೋದು ಬೆಲ್ಲ, ತೊಗರಿ ಬೇಳೆ, ಕಡಲೆಬೇಳೆ, ಹಾಗೆಯೇ ಏಲಕ್ಕಿ, ಶುಂಠಿ, ದ್ರಾಕ್ಷಿ, ಗೋಡಂಬಿ, ಶಾವಿಗೆ ಈ ರೀತಿ ಸ್ವಲ್ಪ ಬೇಕಾಗಿತ್ತು, ತೊಗೊಂಡು ಬಂದೆ. ಇವೆರಡು ನನ್ನ ಮಗನಿಗೆ ಚಿಕ್ಕವನಿಗೆ ಹಾಕಿದ್ದೀನಲ್ಲ, ಸ್ವೆಟರ್ 2 ಇದೆ, ಹಾಗಾಗಿ ಇಬ್ರಿಗೂ ಒಂದೊಂದು ಅಂತ ಅಂದ್ಬಿಟ್ಟು ತಗೊಂಡಿದ್ದೆ ನಾನು. ತುಂಬ ಚೆನ್ನಾಗಿದೆ, 170 ರುಪೀಸ್. ಫ್ರೆಂಡ್ಸ್, ಈಗ ತಾನೇ ಬಂದೆ, ಬಸ್ಸಿಗೆ ಹತ್ಸಿ ಐಟಮ್ ತಕ್ಕೊಟ್ಟು ನಾನ್ ಸ್ಟಾಪ್ ಗಾಡಿಗೆ ಹತ್ಸಿದ್ದೀನಿ. ಇವಾಗ ಬಂದಿದ್ದೀನಿ. ಹಾಗೆ ಇವಾಗ ಒಬ್ಬಟ್ಟು ಮಾಡೋಣ ಇಲ್ಲ ಪಾಯಸ ಮಾಡೋಣ ನೋಡ್ತೀನಿ. ಜಾಸ್ತಿ ಇರೋದು ಒಬ್ಬಟ್ಟು ಮಾಡೋಣ ಅಂತ, ಕಾಯಿ ಒಬ್ಬಟ್ಟು ಮಾಡ್ತೀನಿ. ಬೇಳೆ ಬೇಯಿಸ್ಕೊಂಡೆಲ್ಲ ಮಾಡಬೇಕಲ್ಲ ಅಂತ ನೋಡೋಣ ಯಾವ್ದ್ಯಾವ್ದು ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು. ನಾನು ಬೇಗ ಬಂದೆ, ಸೀಟ್ ಆಟ ಅಲ್ವಾ, ಕಾಯಬೇಕಾಗುತ್ತೆ ಅಂತ. ಅವ್ನು ಬಂದಿರ್ತಾನೆ ಅಂತ ಬಂದೆ, ಇನ್ನೂ ಬಂದಿಲ್ಲ. ಬಂದರೆ ಅಲ್ಲಿಂದ ಒಬ್ಬನೇ ನಡ್ಕೊಂಡು ಬರ್ತಾನೆ. ಇವತ್ತು ಒಂದಿನ ನಡ್ಕೊಂಡು ಬರಲಿ. ಅಂದರೆ ಇಲ್ಲಿ ಒಬ್ಬನೇ ಬರೋದಕ್ಕೆ ಏನಕ್ಕೆ ಅಂದರೆ ನನಗೆ ಇಷ್ಟ ಆಗಲ್ಲ ಅಂತ, ನಾಯಿಗಳ ಕಾಟ ಬೇರೆ. ಅವನು ಹೆದರ್ಕೊತಾನೆ. ಇವನಾದ್ರೆ ಚಿಕ್ಕವನಾಗಲ್ಲ, ಏನಾದರೂ ತಿಂಡಿ ಏನಾದರೂ ಕೈಯಲ್ಲಿ ಕೊಟ್ಟರೆ ಇವನು ನಾಯಿಗೆ ತಿನ್ಸಕ್ಕೆ ಹೋಗ್ತಾನೆ. ಅವನು ಹೆದ್ರುಕೊಂಡ್ಬಿಡ್ತಾನೆ ನಾಯಿಗಳು ಬಂದರೆ. ನಮಗೂ ಭಯನೇ ತಾನೆ, ಸುಮ್ಮನೆ ಹಿಂಗೆ ಅಂದರೆ ಸಾಕು ಕಚ್ಚೋಕ್ಕೆ ಬರ್ತವೆ ಬೀದಿ ನಾಯಿಗಳು. ಹಂಗಾಗಿ ಅವನ್ನ ಒಬ್ಬನೇ ಬರೋಕ್ಕೆ ನನಗೂ ಭಯನೇ. ನೋಡೋಣ, ಅಷ್ಟರೊಳಗಡೆ ಹೋಗ್ತೀನಿ. ಇವತ್ತು ಟೀಚರ್ಸ್ ಡೇ ಅಂತ ಸ್ಕೂಲಲ್ಲಿ ಮಾಡ್ತಾಯಿದ್ದಾರೆ. ಚೆನ್ನಾಗಿ ರೆಡಿಯಾಗಿ ಹೋಗಿದ್ದಾನೆ, ರೋಸ್ ಎಲ್ಲ ಇಟ್ಕೊಂಡು. ಅಂದರೆ ಟೀಚರ್ಸು ಬೆಳಗ್ಗೆ ಒಂದು 7 ಕಾಲಂಗೆ ಅಲ್ಲ 6 ಮುಕ್ಕಾಲಂಗೆ ಮೆಸೇಜ್ ಹಾಕಿದರು ಸ್ಕೂಲ್ ಗ್ರೂಪಲ್ಲಿ. ಒಂದು ಮಕ್ಕಳ ಕೈಲಿ ಒಂದೊಂದು ರೋಸ್ ಕೊಟ್ಟು ಕಳಿಸಿ ಅಂತ ಅಂದ್ಬಿಟ್ಟು. ಶಿಕ್ಷಕರ ದಿನಾಚರಣೆ ಅಂತ ಅಂದರೆ ಅದೇ ಅಲ್ವಾ ಮೇಯ್ನು. ಜವಾಹರಲಾಲ್ ನೆಹರು ಅವ್ರಿಗೆ ರೋಸು ಅಂದರೆ ಇಷ್ಟ ಅಲ್ವಾ, ಹಾಗಾಗಿ. ಓಕೆ, ಇವಾಗ ಬ್ಲಾಗನ್ನು ಒಂದು ಚೂರು ತಿಂಡಿನೂ ಕೂಡ ತಿಂದಿಲ್ಲ. ಇವಾಗ ಒಂಚೂರು ಟೊಮೊಟೊ ಬಾತ್ ಹಾಕ್ಕೊಂಡು ತಿಂತೀನಿ. ತಿಂದ್ಬಿಟ್ಟು ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆ ಅರ್ಜೆಂಟಿಗೆ ಟೊಮೊಟೊ ಬಾತ್ ಮಾಡಿದ್ದೆ, ಹಂಗಾಗಿ ಟೊಮೊಟೊ ಬಾತ್ ಮಾಡಿ ಒಂದು ಲೋಟ ಟೀ ಇಟ್ಕೊಂಡು ಕುಡಿದು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಡುಗೆ ಕೆಲಸ. ನಮ್ಮ ಅಮ್ಮರು ಇನ್ನೂ ಬಂದಿಲ್ಲ, ಗಣೇಶನ ಬಿಡ್ತಾವ್ರಂತೆ, ಇನ್ನೂ ಬಿಟ್ಟಾಗಿಲ್ಲ. ನಾನು ಅಗ್ರೆಗೆ ಐಟಮ್ ತೊಗೊಳಕ್ಕೆ ಅಂತ ಬಂದಿದ್ದೀನಿ. ಬರೋದು ಒಂದು 4 ಗಂಟೆ ಆಗುತ್ತೆ ಅಂತ ಅಂದ್ಬಿಟ್ಟಂದರು, ಹಂಗಾಗಿ ಇವಾಗ ಮಾಡ್ತೀನಿ. ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಟೀ ಕುಡಿದು ಟಿ ವಿ ನೋಡ್ಕೊಂಡು ಆಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾನು ಬೇಳೆನ ಬೇಯೋದಕ್ಕೆ ಅಂತ ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ಒಂದು 0.5% ಬೆಂದಿದೆ. ಇದಕ್ಕೆ ಕಾಯಿ ಮತ್ತು ಬೆಲ್ಲನ ನಾವು ಇವಾಗ ಹಾಕಬೇಕು. ಫಸ್ಟು ನಾವು ಎಲ್ಲನೂ ಹಾಕ್ಬಿಟ್ರೆ ಅದು ಕಾಯಿ ಬೆಲ್ಲ ಪಾಕ ಆದಂಗೆ ಆಗಿಬಿಡುತ್ತೆ. ಅದಕ್ಕಾಗಿ 3/4% ಬೆಂದಾಗಲೇ ಬೇಳೆನ, ಅದಾದ ನಂತರ ಕಾಯಿ ಮತ್ತು ಬೆಲ್ಲನ ಹಾಕಬೇಕಾಗುತ್ತೆ. ಇವಾಗ ನಾನು ತೆಂಗಿನಕಾಯಿನ ಇವಾಗ ಒಡೆದು ತುರ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಕಾಯಿ ಒಬ್ಬಟ್ಟು ಮಾಡೋಣ ಅಂದ್ಕೊಂಡೆ, ಬಟ್ ನನಗೆ ಅಷ್ಟು ಕಾಯಿ ಸುಲಿಯೋದಕ್ಕೆ ಬರಲ್ಲ, ಕಮ್ಮಿ ಇದ್ದಿದ್ದಲ್ವ. ಸೊ ಹಾಗಾಗಿ ಬೇಳೆ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನನ್ನ ಮಗ ಬಂದು ಕೂತ್ಕೊಳ್ಳೋದು, ತರಲೆ ಮಾಡೋದು, ಈ ರೀತಿ ಎಲ್ಲನೂ ಕೂಡ ಮಾಡ್ತಾಯಿದ್ದೆ. ನಾನು ಆದಷ್ಟು ಬೇಗ ಏನಕ್ಕೆ ಬರಬೇಕಾಗಿತ್ತು ಅಂದರೆ ಅರಸೀಕೆರೆಯಿಂದ, ಶನಿವಾರ ಬೇರೆ ಆಗಿತ್ತಲ್ವ. ಸೊ ಹಾಗಾಗಿ ಇವನು ಬೇಗ ಬಂದುಬಿಡ್ತಾನೆ, ಯಾರು ನಮ್ಮ ದೊಡ್ಡವನು 1:30 ಅಷ್ಟರೊಳಗಡೆ. ಹಂಗಾಗಿ ಅವನು ಬೇರೆ ಕರ್ಕೊಂಬರ್ಬೇಕಾಗಿತ್ತು ನಮ್ಮೂರು ಬಸ್ ಸ್ಟ್ಯಾಂಡಿಂದ ಮನೆ ಹತ್ರಕ್ಕೆ. ನಾಯಿಗಳು ಬೇರೆ ತುಂಬ ಹೆವಿ ಇದೆ, ಒಬ್ಬನ್ನೇ ಬಿಡೋದು ಅಷ್ಟು ಒಳ್ಳೆಯದಲ್ಲ. ಯಾವಾಗ ಬೇಕು ಅವಾಗಲೇ ಬೀದಿ ನಾಯಿಗಳು ಗೊತ್ತಲ್ಲ. ಸೊ ಹಾಗಾಗಿ ಬೇಡ, ಅಷ್ಟರೊಳಗಡೆ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಅವನು ಕರ್ಕೊಂಡು ಬಂದೆ. ಅದಾದ ನಂತರ ಬಂದು ಅವನಿಗೂ ಏನಾದರೂ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಟೆ. ಫಸ್ಟ್ ಆಫ್ ಆಲ್ ಇವಾಗ ನಾನು ಮ್ಯಾಗಿ ಮಾಡ್ತಾಯಿದ್ದೆ, ಜೊತೆಗೆ ಮ್ಯಾಗಿ ಕೂಡ ತಂದಿದ್ನಲ್ವ, ಹುಡುಗರು ಮ್ಯಾಗಿ ಅಂತ ಇದ್ದರು. ನನ್ನ ಫ್ರೆಂಡ್ಸ್ ಮ್ಯಾಗಿ ಒಳ್ಳೆಯದಲ್ಲ ಅಂತ ಗೊತ್ತು, ಬಟ್ ಯಾವಾಗಲೂ ಕೊಡೋದಿಲ್ಲ. 15 ದಿನಕ್ಕೆ ಒಂದ್ಸಲನೋ, ತಿಂಗ್ಳಿಗೆ ಒಂದ್ಸಲನೋ, ಅಥವಾ 2 ತಿಂಗ್ಳಿಗೆ ಒಂದ್ಸಲನೋ ಈ ರೀತಿ ಮ್ಯಾಗಿನ ಕೊಡ್ತೀನಿ. ನೋಡಿ, ನಾನಿವಾಗ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಸೊಳ್ಳೆ ಅಂದರೆ ಸೊಳ್ಳೆ ಫ್ರೆಂಡ್ಸ್, ಹೆವಿ ಸೊಳ್ಳೆ. ಆಗಲೇ 11:45 ಗಂಟೆ ಆಗಿದೆಯಲ್ವ, ಹಾಗಾಗಿ ವಾಯ್ಸ್ ಓವರ್ ಕೂಡ ನಾನು ಯಾವಾಗಲೂ ಕೂಡ ಇಂಥ ಟೈಮಲ್ಲೇ ಕೊಡೋಕ್ಕಾಗೋದು. ಡೇ ಟೈಮ್ ನಾನು ಇರೋದಿಲ್ಲ, ಜಾಬ್ಗೆ ಅಂತ ಹೋಗ್ಬಿಡ್ತೀನಲ್ವ ಕೆಲಸಕ್ಕೆ. ಹಾಗಾಗಿ ಎಲ್ಲ ಬಂದು ಮನೇಲಿ ಕೆಲಸಗಳೆಲ್ಲ ಮುಗಿದು ಅದಾದ ನಂತರ ಎಲ್ಲರೂ ಕೂಡ ಮಲಗಾದ್ಮೇಲೆ ನಾನು ವಾಯ್ಸ್ ಓವರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಹಾಗಾಗಿ ನನಗೆ ಇದೇ ಟೈಮಲ್ಲಿ ಫ್ರೀ ಆಗೋದು. ಈ ಟೈಮಲ್ಲಿ ಹೆವಿ ಸೊಳ್ಳೆ ಬೇರೆ ಇರ್ತವೆ,
ಇವಾಗ ಮಳೆ ಎಲ್ಲ ಹುಯ್ದೋಗಿತ್ತು, ಮನೆ ಮುಂದೆ ಸ್ವಲ್ಪ ಅಟ್ಲುಗತ್ತೆ ಆದಂಗೆ ಆಗಿದೆ, ಸೊಳ್ಳೆಗಳು ತುಂಬ ತುಂಬ್ಕೊಂಡ್ಬಿಟ್ಟಿದೆ. ಹಂಗಾಗಿ ಅಂದರೆ ಫ್ಯಾನು ರೂಮೊಳಗಡೆ ಹಾಕಿ ನಮ್ಮ ಅತ್ತೆಯೂ ನಮ್ಮ ಚಿಕ್ಕೋನು ಕೂಡ ಮಲ್ಕೊಂಡಿರ್ತಾರೆ. ಅಲ್ಲೂ ಕೂಡ ಸೊಳ್ಳೆ ಬರಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಹಾಲಲ್ಲಿ ಯಾವುದೇ ಥರ ಫ್ಯಾನ್ ವ್ಯವಸ್ಥೆ ಇಲ್ಲ ನೋಡಿ. ಸೊ ಹಾಗಾಗಿ ಇಲ್ಲಿ ಸೊಳ್ಳೆಗಳು ಜಾಸ್ತಿ ಇದೆ. ಸೊಳ್ಳೆ ಅಂದರೆ ನನ್ನ ಮಗನಿಗೂ ಅಷ್ಟೇ, ದೊಡ್ಡವನಿಗೆ ಸ್ವಲ್ಪ ಸೊಳ್ಳೆ ಬತ್ತಿನ ದೂರದಲ್ಲಿ ಹಚ್ಚಿಟ್ಬಿಟ್ಟು ಆಮೇಲೆ ವಿಂಡೋಸು ಬಾಗಿಲೆಲ್ಲನೂ ಕೂಡ ಕ್ಲೋಸ್ ಮಾಡ್ತೀನಿ. ಸ್ವಲ್ಪ ಸೊಳ್ಳೆ ಕಮ್ಮಿ ಆಗುತ್ತೆ ಅವಾಗ, ಇಲ್ಲ ಅಂತಂದರೆ ಜಾಸ್ತಿನೇ ಇರುತ್ತೆ. ಓಕೆ, ಇವಾಗ ಮ್ಯಾಗಿ ಮಾಡಿದ್ದೀನಲ್ವ, ಇವಾಗ ಮ್ಯಾಗಿನ ಹಾಕ್ಕೊಟ್ಟಿದ್ದೀನಿ. ಇದು ಗೊತ್ತಲ್ಲ ನಿಮಗೆ, ಫ್ಲೋರ್ ಮ್ಯಾಟು ಅಲ್ಲಿ ಬೆಂಗಳೂರಲ್ಲಿತ್ತು, ಇವಾಗ ಇಲ್ಲೇ ಹಾಕಿದ್ದೀನಿ. ಯಾರು ನೆಂಟರಿಸ್ಟು ಯಾರು ಬರ್ತಾ ಇದ್ದಾರೆ ಅನ್ನುವಾಗ ಇದನ್ನು ಹಾಕ್ತೀನಿ. ಆಮೇಲೆ ಅದ್ರ ಮೇಲೆ ಏನಾದರೂ ಊಟ ಗೀಟ ಮಾಡೋಂಗಿದ್ರೆ, ಏನಾದರೂ ಅಕಸ್ಮಾತ್ ಹುಡುಗರು ಅದು ಇದು ತಿಂತ ಚೆಲ್ಲಿದ್ರೆ ಅದ್ರ ಮೇಲಿರುತ್ತೆ. ಆಮೇಲೆ ಬೇಕಾದರೆ ಅದನ್ನು ಕೊಡವಿ ವಾಶ್ ಮಾಡಿ ಮಚ್ಚಿಡ್ಬೋದು. ಇವಾಗ ನಾನು ಟಿ ವಿನೂ ಕೂಡ ಹಾಕ್ಕೊಟ್ಟಿದ್ದೀನಿ ಹುಡುಗರಿಗೆ. ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ನಾನು ಮ್ಯಾಗಿ ಮಾಡಿಕೊಟ್ಟಿದ್ದೀನಲ್ಲ ಅದನ್ನು ತಿಂತಾ ಇರ್ತಾರೆ. ನಾನು ಒಳಗಡೆ ಕೆಲಸಗಳನ್ನ ಮುಗಿಸ್ಕೋಬೋದು ಬೇಗ ಬೇಗ ಅಂತ. ಇವಾಗ ನಾನು ಮೈದಾ ಹಿಟ್ಟನ್ನು ಮಿದುತ್ತಾ ಇದ್ದೀನಿ ಒಬ್ಬಟ್ಟಿಗೆ. ನೋಡ್ತಾ ಇರ್ಬೋದು ನಮ್ಮದು ಅಡುಗೆ ಮನೆ ಹೆಂಗೆ ಅನಿಸುತ್ತೆ ಫ್ರೆಂಡ್ಸ್. ಅದರಲ್ಲಿ ಬೇರೆ ಮೊಬೈಲು ಕ್ಲಾರಿಟಿ ಇಲ್ಲ ನೋಡಿ. ನನಗೆ ಸ್ವಲ್ಪ ವಿಡಿಯೋ ಅಷ್ಟು ಕ್ಲಿಯರೆನ್ಸ್ ಅನ್ನೋದಕ್ಕೆ ಬರೋದಿಲ್ಲ. ಡಿಸ್ಪ್ಲೇ ಬೇರೆ ಹೋಗಿದೆ. ಇವಾಗ ಮೊಬೈಲ್ ತೊಗೊಂಡು ಹತ್ರ 3 ವರ್ಷ ಆಗಕ್ಕೆ ಬರ್ತಾಯಿದೆ. ಹಾಗಾಗಿ ಇವಾಗ ಸ್ವಲ್ಪ ಈ ರೀತಿ ಸದ್ಯಕ್ಕಿರಲಿ, ಇಷ್ಟಪಡೋರು ಹೆಂಗಿದ್ರೂ ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ನಾನು ಡೈಲಿ ರೋಟೀನ್ನ ಶೇರ್ ಮಾಡ್ತೀನಿ. ನಿಮಗೆ ಯಾರೇ ಡೈಲಿ ನೋಡ್ತಾ ಇದ್ರೂ ಕೂಡ ಇಷ್ಟ ಆಗುತ್ತೆ. ಬಟ್ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ. ಇನ್ನು ಮುಂದೆ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಮೇಲೆ ಯಾವುದೇ ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ಏನೂ ಹೇಳೋದಕ್ಕೆ ಹೋಗಲ್ಲ. ಹಾಗೆಯೇ ನನ್ನ ಮಗ ನೋಡ್ತಾ ಇರ್ಬೋದು, ಅವನಿಗೆ ಕೂಡ ಮುಡಿ ತೆಗ್ಸಿದ್ದೀನಿ. ಅದನ್ನು ಕೂಡ ಶಾರ್ಟ್ ವೀಡಿಯೋದಲ್ಲೂ ಕೂಡ ಹಾಕಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಅವತ್ತಿನ ವೀಡಿಯೋ ಅವತ್ತೇ ಅಥವಾ ನೆಕ್ಸ್ಟ್ ಡೇ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತಾಯಿದ್ರೆ ಈ ಪಿನ್ ಟು ಪಿನ್ ಅಪ್ಡೇಟು ನಿಮಗೆ ಏನು ಎತ್ತ ಅಂತ ಅಂದ್ಬಿಟ್ಟು ಕಾಣ್ತಾ ಇರುತ್ತೆ. ಯಾವಾಗಲೂ 2 ತಿಂಗಳದೋ 3 ತಿಂಗಳದೋ ಒಂದು ವೀಡಿಯೋನ ನಾನು ಯಾವಾಗಲೋ ಒಂದು ಟೈಮು ನಾನು ಶೇರ್ ಮಾಡೋಕ್ಕೆ ಹೋದಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದೆಲ್ಲ ಯಾವಾಗಲೂ ಮಾಡಿದ್ದು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅನ್ನೋದು. ಹಾಗಾಗಿ ಅವತ್ತಿನ ವೀಡಿಯೋ ಅವತ್ತೇ ಶೇರ್ ಮಾಡಬೇಕು ಅಥವಾ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡಿಬಿಡ್ಬೇಕು. ಯಾವುದೇ ಥರನ ಮೊಬೈಲಲ್ಲಿ ಹಳೆ ವೀಡಿಯೋಸ್ನೆಲ್ಲ ಇಟ್ಕೊಬಾರ್ದು. ತುಂಬ ಸ್ಟೋರೇಜ್ ಫುಲ್ ಆದಾಗ ಮಾಡಿರುವಂತಹ ಕೆಲಸಕ್ಕೆ ಪ್ರತಿಫಲ ಸಿಗಲ್ಲ ಅಂತ ಹೇಳ್ತಾರಲ್ಲ, ಅದೇ ಥರ ಇದು ಕೂಡ ಆದಂಗೆ ಆಗುತ್ತೆ. ಓಕೆನಾ. ಹಾಗಾಗಿ ಇವಾಗ ಒಬ್ಬಟ್ಟಿಂದೆಲ್ಲನೂ ಬೆಲ್ಲ ಕಾಯಿ ಎಲ್ಲ ಇದು ಮಾಡಿದ್ನಲ್ಲ, ಆಮೇಲೆ ಮಿಕ್ಸಿಲೇ ನಾನು ಒಳಕಲ್ಲಲ್ಲೇನು ರುಬ್ಬಲಿಲ್ಲ, ಮಿಕ್ಸಿಲೇ ಹಾಕಿ ಗ್ರೈಂಡ್ ಮಾಡಿದ್ದೆ. ಇವಾಗ ಫಸ್ಟು ಉಂಡೆಗಳನ್ನ ಮಾಡ್ತಾಯಿದ್ದೀನಿ. ಬೇಗ ಒಬ್ಬಟ್ಟು ಹಾಗೆಯೇ ತಡ್ಕೊಬೋದಲ್ವ ಅಂತ ಅಂದ್ಬಿಟ್ಟು ನಾನು ಬೇಗ ಅಂದರೆ ಕೆಲಸಗಳು ಬೇಗ ಆಗಬೇಕು ಅಂದರೆ ಚಪಾತಿನೂ ಅಷ್ಟೇ ಅಲ್ಲೇ ಹರ್ಕೊಂಡು ಸುಡ್ತಾ ಇರ್ತೀನಿ. ಹಂಗೆ ಇದೇ ರೀತಿ ಉಂಡೆಗಳನ್ನೆಲ್ಲ ಫಸ್ಟೇ ಮಾಡಿಟ್ಕೊಂಡ್ರೆ ಆಮೇಲೆ ಒಂದಾದ್ಮೇಲೆ ಒಂದು ಒಬ್ಬಟ್ಟು ಮಾಡ್ತಾ ಹಂಗೆ ಸುಟ್ಕೊಂಡು ರೆಡಿ ಮಾಡ್ಕೋಬೋದಲ್ಲ ಅಂತ. ಈ ರೀತಿ ಬೇಗ ಕೆಲಸಗಳನ್ನ ಆಗುತ್ತೆ. ನಾವು ಯಾವುದೇ ಒಂದಾಗಲಿ ಹೆಂಗಸರು ಅಂದರೆ ಮನೆಯಲ್ಲಿರೋ ಗೃಹಿಣಿಯರು ಆದಷ್ಟು ನೀಟಾಗಿ ಸಿಂಪ್ಲಿಸಿಟಿಯಾಗಿ ಅಂದರೆ ಆದಷ್ಟು ಬೇಗ ಆಗೋ ಥರ ಕೆಲಸಗಳನ್ನ ಫಾಸ್ಟಾಗಿ ಕ್ವಿಕ್ಕಾಗಿ ಮಾಡೋ ಥರ ಕಲ್ತ್ಕೋಬೇಕು. ಯಾರಿಂದ ಕಲಿತ್ರೆ ಏನೋ, ಕಲಿಯೋದು ಮೇನ್ ಇಂಪಾರ್ಟೆಂಟ್ ಅಲ್ವಾ. ಕಲಿತು ನಾವು ಕೂಡ ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗೂ ಕೂಡ ನಾನು ಬೇರೆಯವ್ರ ಹತ್ರ ಕಲಿತಾ ಇದ್ದೀನಿ, ನನಗಿಂತ ಕೆಳಮಟ್ಟದವ್ರ ಹತ್ರ ಕಲಿತಾ ಇದ್ದೀನಿ. ಅವೆಲ್ಲ ನನಗೆ ಬರೋದೇ ಇಲ್ಲ. ಕೆಲವ್ರು ಹೇಳ್ಕೋಬೋದು ಇವಳೇನೋ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಅಂತ. ಬಟ್ ಯಾವುದೇ ಥರ ಬಿಲ್ಡಪ್ ಇಲ್ಲ, ಏನಿಲ್ಲ. ನಮಗಿಂತ ಕೆಳಮಟ್ಟದವ್ರ ಹತ್ರ ತುಂಬಾ ವಿಚಾರಗಳು, ನಾವು ತಿಳ್ಕೊಳ್ಳೋ ಅಂತಹ ವಿಚಾರಗಳು ತುಂಬಾ ಇರ್ತವೆ. ಅಂಥವನ್ನು ಕೂಡ ನಾವು ತಿಳ್ಕೊಂಡು ಮುಂದೆ ಒಂದು ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. ಎಷ್ಟೋ ಕೆಲವೊಂದು ವಿಚಾರಗಳು ನಮಗೆ ಗೊತ್ತಿರಲ್ಲ, ಇನ್ನೊಬ್ರಿಗೆ ಗೊತ್ತಿರುತ್ತೆ. ಆ ವಿಚಾರಗಳನ್ನೂ ಕೂಡ ನಾವು ಮನಸ್ಸಿಗೆ ಹಾಕ್ಕೊಂಡು ಕಲಿತ್ಕೊಂಡು ಮೈಂಡಿಗೆ ಹಾಕ್ಕೊಂಡು ಇನ್ನೊಬ್ಬರಿಗೆ ಕೂಡ ಹೇಳ್ಕೊಡ್ಬೇಕಾದ್ರೆ ನಮಗೂ ಕೂಡ ಇನ್ನೂ ಸಾಕಷ್ಟು ವಿಚಾರಗಳು ತಿಳಿದಂಗೆ ಆಗುತ್ತೆ ಅಲ್ವಾ. ಹಂಗಾಗಿ ಕ್ವಿಕ್ಕಾಗಿ ಮಾಡೋ ಅಂತಹ ಕೆಲಸಗಳನ್ನ ನಾವು ಆದಷ್ಟು ಬೇಗನೆ ಕಲಿತ್ಕೋಬೇಕು. ಕೆಲಸನೂ ಬೇಗನೆ ಆಗುತ್ತೆ, ಸಮಯನೂ ಬೇಗ ಉಳಿಯುತ್ತೆ. ಸಮಯ ನಮಗೆ ಇನ್ನೂ ಕೂಡ ಬೇರೆ ಕೆಲಸಗಳನ್ನ ಕಲಿತ್ಕೊಳ್ಳೋಕ್ಕೆ ಅವಕಾಶಗಳನ್ನ ನೀಡುತ್ತೆ.
ಹಾಗಾಗಿ ಇದೊಂದು ಇನ್ಸ್ಪೈರ್ ಆಗುತ್ತೆ ಕೆಲವೊಬ್ಬೊಬ್ಬರಿಗೆ. ಈ ರೀತಿ ನಾನು ಕೆಲಸಗಳನ್ನ ಈಸಿಯಾಗಿ ಮಾಡ್ಕೊಳ್ಳೋ ಥರ ಮಾಡ್ಕೊತೀನಿ. ಹಾಗೆಯೇ ನನ್ನದು ಹೇರು ಬ್ಯಾಂಗ್ಳೂರಲ್ಲಿ ಕಟ್ ಮಾಡಿಸಿದ್ನಲ್ವ, ಹಂಗಾಗಿ ಆವಾಗಲಿಂದನೂ ಕೂಡ ಬೆಳೆಯೋದೇ ಇಲ್ಲ. ಇನ್ನು ಮುಂದಕ್ಕೆ ಯಾವ ರೀತಿ ನೋಡಬೇಕು, ಆಯಿಲೆಲ್ಲ ನೀಟಾಗಿ ಮಸಾಜ್ ಮಾಡಿ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನಿವಾಗ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟು ಇದ್ರ ಕಂಟಿನ್ಯೂಷನ್ ಬ್ಲಾಗ್ಸನ್ನು ನೆಕ್ಸ್ಟ್ ಬ್ಲಾಗ್ಸ್ನಲ್ಲಿ ನಾನು ಶೇರ್ ಮಾಡ್ತೀನಿ. ಅಂದರೆ ನೆಕ್ಸ್ಟ್ ಕಂಟೆಂಟ್ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಬೇಗ ನಮ್ಮ ಅಮ್ಮವರು ಬಂದಿದ್ದರು, ನನ್ನ ತಮ್ಮನೂ ಬಂದಿದ್ದ. ಹಾಗಾಗಿ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಈ ಕಡೆ ಬೋಂಡಕ್ಕೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಈ ಕಡೆ ಒಬ್ಬಟ್ಟು ಕೂಡ ರೆಡಿ ಆಯಿತು, ಹಪ್ಪಳ ಕೂಡ ಹಾಕಿದ್ದೀನಿ. ಬೇಗ ರೆಡಿ ಆಗಿಬಿಟ್ರೆ ಅವರು ಕೂಡ ಊಟ ಮಾಡಿಕೊಂಡು ಹೊರಡ್ತಾರಲ್ವ. ಹಾಗಾಗಿ ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ ವ್ಲಾಗ್ಸು ಎಲ್ಲನೂ ಕೂಡ ನನಗೆ ಆದಷ್ಟು ಕಮೆಂಟ್ಸ್ ಮಾಡಿ. ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಒಬ್ಬಟ್ಟು ಕೂಡ ರೆಡಿಯಾಗಿದೆ, ಹಪ್ಪಳ ಕೂಡ ರೆಡಿಯಾಗಿದೆ, ಅನ್ನ ಸಾಂಬಾರು ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಇದ್ರ ಕಂಟಿನ್ಯೂಷನ್ ಬ್ಲಾಗ್ಸು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.